ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರ ತಾಲೂಕಿನ ಈ ಒಂದು ಬಿಡದಿಯ ಬೈರಮಂಗಲ ಗ್ರಾಮದಲ್ಲಿ ನಾನೀಗಿದ್ದೀನಿ. ಸದ್ಯ ಬಿಡದಿ ಟೌನ್ಶಿಪ್ ನಿರ್ಮಾಣ ಮಾಡಲಿಕ್ಕೆ ಸ್ಥಳೀಯ ರೈತರು ಜಾಗವನ್ನು, ಕೃಷಿ ಜಮೀನನ್ನು ಕೊಡಲ್ಲ ಅನ್ನುವಂತಹ ಆಕ್ರೋಶದ ಮಾತುಗಳನ್ನು ಹೇಳ್ತಿದ್ದಾರೆ. ಸುಮಾರು 470 ದಿನಗಳಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಹೋರಾಟವನ್ನು ಮಾಡುವಂತಹ ರೈತರು ಪ್ರತಿಧ್ವನಿ ನ್ಯೂಸ್ ಹೊಂದಿದ್ದಾರೆ. ಅವ್ರನ್ನ ನಾವು ಮಾತಾಡಿಸುವಂಥ ಪ್ರಯತ್ನ ಮಾಡೋಣ. ಸರ್, ಏನು ಹೇಳಲಿಕ್ಕೆ ಬಯಸ್ತೀರಿ? ಒಂದು ಕಡೆ ನಿಮ್ಮ ಅನಿರ್ದಿಷ್ಟಾವಧಿ ಹೋರಾಟ, ಪ್ರತಿದಿನ ಮುಷ್ಕರ ಮಾಡ್ತಿದ್ದೀರಿ. ಇನ್ನೊಂದು ಕಡೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೃಷಿ ಜಮೀನನ್ನು ಸ್ವಾಧೀನ ಮಾಡಲಿಕ್ಕೆ ಅನುಮೋದನೆ ಕೂಡ ಕೊಟ್ಟಿರುವಂಥದ್ದು. ಏನು ಹೇಳಲಿಕ್ಕೆ ಬಯಸ್ತೀರಾ? ನಾವು ರಾಜ್ಯ ಸರ್ಕಾರಕ್ಕೆ ಮೊದಲು ಹೇಳೋದು, ಫಲವತ್ತಾದ ಭೂಮಿನ ಅಕ್ವರೇಷನ್ ಮಾಡಬೇಕು ಅಂತ ಯಾವ ಆಕ್ಟಲ್ಲಿ ಬರೆದಿದೆ, ಯಾವ ಅನುಮೋದನೆ ಮಾಡಿದ್ದಾರೆ? ಮಾನ್ಯ ರಾಹುಲ್ ಗಾಂಧಿಯವರು ವಯನಾಡಲ್ಲಿ ಹೋಗಿ ಪರಿಸರ ಉಳಿಸಿ ಅಂತ ಅಧ್ಯಯನ ಮಾಡ್ತಾಯಿದ್ದಾರೆ. ಇಲ್ಲಿ ಪರಿಸರ ನಾಶ ಮಾಡುವಂಥ ಕೆಲಸಗಳನ್ನ ಮಾಡ್ತಿದ್ದಾರೆ. ಈ ಭಾಗದ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ಗೆ ಮನವಿ ಮಾಡ್ತೀನಿ, ಇಲ್ಲಿರುವಂಥ ಫಲವತ್ತಾದ ಭೂಮಿನ ಹಾಳು ಮಾಡಿ ಇಲ್ಲಿರುವಂಥ ರೈತರುಗಳನ್ನ ಒಕ್ಕಲೆಬ್ಬಿಸುವಂಥ ಕೆಲಸ ದಯವಿಟ್ಟು ಮಾಡಬೇಡಿ. ಇಲ್ಲಿ ಒಕ್ಕಲುತನ ಮಾತಾಡ್ತಾ ಇರೋದು 90% ನಿಮ್ಮ ಸಮುದಾಯದವರಿಂದ ನಿಮಗೆ ವಿಶೇಷವಾದ ಮನವಿ ಮಾಡ್ತಾಯಿದ್ದೀವಿ. ಮತ್ತು ನಾವು ಬೆಂಗಳೂರಿಗೆ 25 ಕಿಲೋಮೀಟ್ರ್ ದೂರದಲ್ಲಿರೋದ್ರಿಂದ ತರಕಾರಿ ತಗೋಕ್ಕೂ ಏನೂ ತೊಂದರೆ ಇಲ್ಲ, ಹಾಲು ತಗೋಕ್ಕೂ ಏನೂ ತೊಂದರೆ ಇಲ್ಲ, ಮತ್ತು ರೇಷ್ಮೆ ತಗೋಕ್ಕೂ ಏನೂ ತೊಂದರೆ ಇಲ್ಲ. ದಯಮಾಡಿ ಹೇಳ್ತೀನಿ, ಇಂಥ ಪರಿಸರನ ಹಾಳು ಮಾಡಿ ನೀವು ಟೌನ್ಶಿಪ್ ಮಾಡೋದು ಅವಶ್ಯಕತೆ ಇಲ್ಲ. ಮತ್ತು ಸೋಷಿಯಲ್ ಇನ್ಫೆಕ್ಟ್ ಪ್ರಕಾರ ಹೋದರೆ ಇಲ್ಲಿ ಒಂದು ಗಿಡ ಕಡಿದ್ರೆ 10 ಮರ ನೆಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ 2.5 ಲಕ್ಷಕ್ಕಿಂತ ಹೆಚ್ಚು ತೆಂಗಿನ ಮರ ಇದೆ, 2.5 ಲಕ್ಷಕ್ಕಿಂತ ಹೆಚ್ಚು ಅಡಿಕೆ ಮರ ಇದೆ, 1 ಲಕ್ಷ ಮಾವಿನ ಮರ ಇದೆ, 50,000 ಸಪೋಟ ಮರ ಇದೆ, ಮತ್ತು ಒಂದೇ ಬೀಟೆ ಕಾಡು ಮರಗಳು, ಬಸ್ರಿ ಬಾಗೆ ಮರಗಳು, ಫಲವತ್ತವಾದಂಥ ಸಮೃದ್ಧಿಯಾಗಿರುವಂಥ ನಾಡಿನಲ್ಲಿ ಇದನ್ನೆಲ್ಲ ನಾಶ ಮಾಡಿ ಸರಿಸುಮಾರು 10 ಲಕ್ಷ ಮರಗಳ ಮಾರಣ ಹೋಮ ಮಾಡಿ ನೀವು 1 ಕೋಟಿ ಮರಗಿಡಗಳನ್ನ ಎಲ್ಲಿ ನಡೆಸ್ತೀರಾ? ಮತ್ತು ಮುಂದಿನ ದಿನಗಳಲ್ಲಿ ಈಗ ಡೆಲ್ಲಿಲಿ ನೀವೇ ಪೊಲ್ಯೂಷನ್ ಉಸಿರಾಟದ ಗಾಳಿ ವಿಷ. ಈಗ ನಾಳೆ ದಿವಸ ನಮ್ಮ ಮಕ್ಕಳನ್ನ ಸ್ಕೂಲ್ ಕಳಿಸ್ಬೇಕಾದ್ರೆ ನಾವು ಹಿಂದ್ಗಡೆ ವೆಂಟಿಲೇಟರ್ ಬ್ಯಾಗ್ ಹಾಕ್ಬೇಕಾ ಆಕ್ಸಿಜನ್ ಗಾಳಿ ತೊಗೊಳಕ್ಕೆ? ಮನವಿ ಮಾಡಿ ಹೇಳ್ತೀನಿ, ಡಿ ಕೆ ಶಿವಕುಮಾರ್ ಅವರೇ, ನೀವು ಇನ್ನೂ ಮುಂದಕ್ಕೆ ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗಿ, ನಮಗೇನು ಅಭ್ಯಂತರ ಇಲ್ಲ. ಈ ಭಾಗದ ರೈತರುಗಳನ್ನ ಕೆಣಕಬೇಡಿ. ಮತ್ತು ಇನ್ನೊಂದು ಎಚ್ಚರಿಕೆ ಕೊಡ್ತಾಯಿದ್ದೀನಿ, ರೈತರನ್ನು ಕೆಣಕಿ ಉಳಿದಂಥ ಸರ್ಕಾರ ಯಾವುದೂ ಇಲ್ಲ. ಗುಂಡೂರಾವ್ ಸರ್ಕಾರ ಏನಾಯಿತು ಅಂತ ನಿಮ್ಗೆ ನಿದರ್ಶನ ಇದೆ. ರೈತರ ಮೇಲೆ ಗೋಲಿಬಾರ್ ಮಾಡಿದ್ರು, ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು, ಉಳಿತ ಸರ್ಕಾರ. ಮನವಿ ಮಾಡಿ ಹೇಳ್ತೀನಿ, ಇದನ್ನ ಈಗಲೇ ಕೈ ಬಿಟ್ಟು ನೀವು ಜಾಣ ನಡೆಯನ್ನು ನಡೆಸಬೇಕಂತ ಮನವಿ ಮಾಡ್ತಾಯಿದ್ದೀವಿ. ಮತ್ತು ಇಲ್ಲಿರುವಂಥ ಜಾನುವಾರುಗಳು, ಈಗ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಒಂದು ಗೋಮಾತೆನ 330 ಕೋಟಿಗೆ ಹೋಲಿಸಿದ್ದೀವಿ, ದೇವರಿಗೆ ಹೋಲಿಸುವಂಥ ಕೆಲಸ ಮಾಡ್ತೀವಿ ನಾವು. ಇಲ್ಲಿರುವಂಥ ಸರಿಸುಮಾರು 60,000 ಗೋಮಾತೆಗಳನ್ನ ನಾವು ಕಸಾಯಕ್ಕೆ ಹೊಡೆಯುವಂಥ ಕೆಲಸ ಮಾಡ್ತಾಯಿದ್ದೀರಾ. ನೀವು ಮಹಾನ್ ದೇವಭಕ್ತರಾಗಿ ಈ ಕೆಲಸ ಈಗಲೇ ಕೈ ಬಿಡಬೇಕು ಅಂತ ನಿಮ್ಮ ಮಾಧ್ಯಮ ಮುಖಾಂತರ ಮನವಿ ಮಾಡ್ತೀನಿ. ಅಲ್ಲ, ಈಗಾಗಲೇ ಬಿಡದಿ ಟೌನ್ಶಿಪ್ಗೆ ಈ ಒಂದು ಕೃಷಿ ಜಮೀನನ್ನು ಬಿಟ್ಕೊಡ್ಲಿಕ್ಕೆ ಸುಮಾರು 80% ರೈತರು ಒಪ್ಕೊಂಡಿದ್ದಾರೆ ಅನ್ನುವಂಥ ಮಾತನ್ನು ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ. ನಿಜಾನ ಅದು? ಏನು ಹೇಳ್ತೀರಿ ಅದಕ್ಕೆ? ನಾನು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಹೇಳೋದಿಷ್ಟೇ. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಸಂವಿಧಾನದಲ್ಲಿ ಒಬ್ಬ ಏನೋ ಜವಾನನಿಂದ ಈ ದೇಶ ಆಳುವಂಥ ಪ್ರಧಾನಿವರೆಗೂ ಪ್ರಶ್ನೆ ಮಾಡೋ ಅಧಿಕಾರ ಎಲ್ರಿಗಿದೆ. ಎಲ್ರಿಗೂ ಅದು ವಾಕ್ ಸ್ವಾತಂತ್ರ್ಯ ಅವ್ರ ಹಕ್ಕು. ಮಾನ್ಯ ಡಿ ಕೆ ಶಿವಕುಮಾರ್ ಅವರು 80% ಕೂಡಲೇ ಒಪ್ಕೊಂಡಿದ್ದಾರೆ ಅಂದರೆ ಈ ಧರಣಿ ಸ್ಥಳದಲ್ಲಿರೋರನ್ನೆಲ್ಲ ನಾವೇ ಕರ್ಕೊಂಡು ಹೋಗ್ಬಿಡ್ತೀವಿ ವಾಪಸ್ಸು. 80% ಒಪ್ಕೊಂಡಿದ್ರೆ ಒಂದು ಕೆಲಸ ಮಾಡಲಿ ಡಿ ಕೆ ಶಿವಕುಮಾರ್ ಅವರು, 2 ಬ್ಯಾಲೆಟ್ ಪೇಪರ್ ಮಾಡಿಬಿಟ್ಟು ಪರ ಇರೋರನ್ನು ಒಂದು ಕಡೆ ಓಟ್ ಹಾಕಲಿ, ವಿರೋಧ ಇರೋರನ್ನು ಒಂದು ಕಡೆ ಓಟ್ ಹಾಕಲಿ. ಮಾನ್ಯ ಶಾಸಕರಿಗೂ ಅದೇ ಹೇಳ್ತಾರೆ. ನಾನು ಈ ಭಾಗದ ಬಾಲಕೃಷ್ಣ ಅವ್ರಿಗೆ, ಅಕ್ವೈರ್ ಪರ ಇರೋನು ಒಂದು ಕಡೆ ನಿಲ್ಲಿಸ್ಬಿಟ್ಟು ಅಲ್ಲಿ ವೋಟಿಂಗ್ ಮಾಡಿಸಿ, ವಿರೋಧ ಇರೋನು ವೋಟಿಂಗ್ ಮಾಡಿಸಿ, ಏನು ತೊಂದರೆ ಇಲ್ಲ. ಪಾಣಿದಾರರು ವೋಟಿಂಗ್ ಮಾಡಲಿ, 10 ಗುಂಟೆಯವರು ಮಾಡಲಿ, 10 ಎಕರೆಯವರು ಮಾಡಲಿ, ಏನು ತೊಂದರೆ ಇಲ್ಲ. ವೋಟಿಂಗ್ ಮಾಡಿದಾಗ 80% ಅಕ್ವೈರ್ ಪರ ಇದ್ರೆ ನೀವು ಮಾಡ್ಕೊಳ್ಳಿ, 80% ವಿರೋಧ ಇದ್ರೆ ಈಗಲೇ ಕೈ ಬಿಡಿ, ಅದನ್ನು ಮಾಡಿಬಿಡಿ. ನಾವು ಈ ಸರ್ಕಾರ ಕೇಳ್ತಾ ಇದ್ದೀವಿ, ರೈತರನ್ನು ಕೆಣಕಿ ರೈತರಿಗೆ ತೊಂದರೆ ಕೊಟ್ಟು ರೈತರ ಭಾವನೆಗಳ ಜೊತೆ ಆಟ ಆಡಿ ಉಳಿದಂಥ ಸರ್ಕಾರ ಯಾವುದೂ ಇಲ್ಲ. ಮುಂದಿನ ನಿಮ್ಮ ಸರ್ಕಾರ ಬರಬೇಕಂದ್ರೆ ಜಾಣ ನಡೆ ಇಡಬೇಕು. ನೀವು ಇದನ್ನು ಕೈಗೆ ಬಿಡಬೇಕು. ದೇಶಕ್ಕೆ ಅನ್ನ ಹಾಕುವಂಥ ರೈತರು ಸತತವಾಗಿ 471 ದಿವಸದಿಂದ ರೋಡಲ್ಲಿ ಮಲಗಿದ್ದಾರೆ, ರೋಡಲ್ಲಿ ಬಿದ್ದಿದ್ದಾರೆ. ಅವರ ಅಹವಾಲನ್ನು ಯಾರೂ ಕೇಳ್ತಾ ಇಲ್ಲ. ಈ ಭಾಗದ ಶಾಸಕರು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ತಿರುಗಾಡ್ತಾ ಇದ್ದಾರೆ. ಅವ್ರಿಗೆ ಮನವಿ ಮಾಡಿ ಹೇಳ್ತೀನಿ, ಈ ಭಾಗದಿಂದ ಅತಿ ಹೆಚ್ಚು ಮತ ಕೊಟ್ಟಿರೋದು ನೀವು ದಯವಿಟ್ಟು ಬಂದು ಇಲ್ಲಿರುವಂಥ ರೈತರ ಜೊತೆ ನೀವು ಸಂವಾದ ಮಾಡಬೇಕು. ಮತ್ತು ಜಿಲ್ಲಾಧಿಕಾರಿ ರೈತರುಗಳನ್ನೆಲ್ಲ ಕಳ್ಳರನ್ನು ಮಾಡಿ 144 ಸೆಕ್ಷನ್ ಜಾರಿ ಮಾಡಿಕೊಂಡು ಎಲ್ಲಾದರೂ ಉಂಟಾ ಸ್ವಾಮಿ? ಜಿಲ್ಲಾಧಿಕಾರಿ ಅಂದರೆ ಈ ಒಂದು ಜಿಲ್ಲೆಯ ಪ್ರಥಮ ಪ್ರಜೆ ಅವರು ಈ ಭಾಗದ ರೈತರುಗಳನ್ನ ಅಹವಾಲು ಕೇಳಬೇಕು. 144 ಸೆಕ್ಷನ್ ಹಾಕ್ಕೊಂಡು ರೂಮಲ್ಲಿ ಕೂತ್ಕೋಬೇಕು. ಇದೇನು ಆಡಳಿತನ, ದುರಾಡಳಿತನ, ಇಲ್ಲ ಸರ್ಕಾರ ಸೊತ್ತೋಗಿದೆಯಾ? ನಮಗೆ ಏನೂ ಅರ್ಥ ಆಯ್ತಾಯಿಲ್ಲ. ಈ ರೈತರ ಮೇಲೆ ನೀವು ರೈತರನ್ನ ಹತ್ತಿಕ್ಕುವಂಥ ಕೆಲಸ ಮಾಡಿದ್ರೆ ಮುಂದಿನ ದಿವಸಗಳಲ್ಲಿ ನಿಮಗೂ ಕಟ್ಟೆಚ್ಚರಿಕೆಯಾಗಿ ಇದು ಪರಿಣಾಮ ಬೀಳುತ್ತೆ. ನಿಮ್ಮ ಪದವಿ, ನಿಮ್ಮ ಹುದ್ದೆ, ನಿಮ್ಮ ಅಧಿಕಾರ ಯಾವುದೂ ಶಾಶ್ವತ ಅಲ್ಲ, ಎಲ್ಲ ನಿಂತು ನೀರು. ನೀವು
ನೀವು ಒಬ್ಬ ರಾಜಕಾರಣಿಗೆ ನಾವು ಹಾಕಿರೋ ಭಿಕ್ಷೆಯಲ್ಲಿ ಅವನು ದೀಕ್ಷೆ ತಗೊಂಡು ಅವನು ವಿಧಾನಸೌಧಕ್ಕೆ ಹೋಗೋದು. ಪ್ರಜಾಪ್ರಭುತ್ವದಲ್ಲಿ ಓಟ್ ಹಾಕಲ್ಲ ಅಂದರೆ ಅವನು ವಿಧಾನಸೌಧಕ್ಕೆ ಹೋಗೋಕ್ಕಾಗಲ್ಲ. ಎಲ್ಲ ಶಾಸಕರಿಗೂ ನಾವು ಸೇರಿಸಿ ಹೇಳ್ತಾ ಇರೋದು ಮಾತು, ರೈತರ ಪರ ಬಂದು ನಿಲ್ಬೇಕಂತ ನಮ್ಮ ಮನವಿ. ಎಸ್, ಓಕೆ. ಇದಿಷ್ಟು ಸ್ಥಳೀಯ ರೈತರ ಆಕ್ರೋಶದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ರಾಮನಗರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಹಾಗೂ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜಯಗಳಿಸಿರುವ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಶುಭ ಕೋರುವವರು ಶ್ರೀಮತಿ ಸಂಧ್ಯಾ ಮಂದಾರಿ, ಐಎನ್ಟಿಯುಸಿ ಮಹಿಳಾ ರಾಜ್ಯಾಧ್ಯಕ್ಷರು ಹಾಗೂ ಜೀವನ್ ಸಂಧ್ಯಾ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು, ಬೆಂಗಳೂರು.